ರಿಸರ್ವ್ ಫಾರೆಸ್ಟ್. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಹೋಗಿದ್ದು ವೇನಾಡು, ಈ ಟೈಮು ಮಾಸನಗುಡಿಗೆ ಹೋಗ್ತಾ ಇದ್ದೀನಿ. ಇನ್ನೇನು ಬಿಸಿಲಿಲ್ಲಲ್ಲ ಸಿಗುತ್ತೆ. ಹಾಂ, ಅಂದ್ಕೊಂಡೆ ಫುಲ್ಲೆಲ್ಲ ನೀರು. ಇನ್ನು ಫಾರೆಸ್ಟ್ ಚೆಕ್ ಪೋಸ್ಟ್ ಇವಾಗ ಮುಂಚೆ ಇಲ್ಲಿ ಕೂಡ ಇದು ಮಾಡ್ತಾರಲ್ವಾ. ಹಾಂ, ಇಲ್ಲಿಗೆ ಬಂದಾಗ ಕರ್ಕೊಂಡು ಹೋಗ್ತಾರಲ್ವಾ. ಹಾಂ ಹಾಂ ಹಾಂ, ಪಂಚರ್ ಆಗಿರುವಾಗ ಲೆಫ್ಟ್ ಸೈಡು ನಿಲ್ಸೋನೆ ಗಾಡಿ. ನಾನೆಲ್ಲ ಫುಲ್ ಗುಂಡಿ ಒಳಗಡೆ ಸಿಗಾಕೊಂಡೈತೆ ಅನ್ಕೊಂಡ್ಬಿಟ್ಟಿದ್ದೆ. ವಾವ್, ಬರಿಯಾನೆ. ಮೈ ಗಾಡ್, ಬರೀ ಎಷ್ಟು ಸಣ್ಣದಿದೆ ನೋಡಿ. ಪ್ರೇಮ್ ನೋಡ್ರಾ, ಹಾಯ್ ಅನ್ಬೇಕಿತ್ತು. ಬೇಕಿದ್ರೆ ಯೂಟರ್ನ್ ಮಾಡ್ಕೊಂಡು ಹೋಗೋಣ. ಯೂಟರ್ನ್ ಮಾಡ್ಕೊಂಡು ಹೋಗೋಣ. ಯೂಟರ್ನ್ ಮಾಡ್ಕೊಂಡು ಹೋಗೋಣ. ಆನೇನಾ ಯೂಟರ್ನ್ ಹೋಗೋಣ ನಡ್ರಿ. ಬೇಕಿದ್ರೆ ಸಿಗುತ್ತೆ. ಹಾಂ, ಬೇರೆ ಮುಂದೆನೇ ಸಿಗುತ್ತೆ ನಡ್ರಿ. ಅದು ಊಟಿ ಹಿಲ್ ರೇಂಜ್ ತಗೊಂಡು. ಇಲ್ಲಿಗೆ ಆ್ಯಕ್ಚುಲಿ ಕರ್ನಾಟಕ ಬಾರ್ಡರ್ ಮುಗಿಯುತ್ತೆ. ಇನ್ನೂ ಹೋಗ್ಬೇಕು ಕಾಡು. ಸೊ ಇವಾಗ ಹಾಂ, ಇಲ್ಲಿಂದ ನೀಲಗಿರಿ ಡಿಸ್ಟ್ರಿಕ್ಟ್ ಸ್ಟಾರ್ಟ್. ಕಾಡು ಒಳಗಡೆಯಿಂದ ಬರೋದು. ಇದು ಯಾವ್ದು ಹಾರಂಗಿ ತಾನೆ? ಇಲ್ಲ, ಕಾವೇರಿ. ಕಾವೇರಿನೂ ಅಲ್ಲ, ಕಬಿನಿನಾ? ಓಕೆ, ಮೋಯಾರ್ ಅಂತಾನೂ ಕರೀತಾರೆ ಅವ್ರು ತಮಿಳ್ನಾಡವ್ರು ಮೋಯಾರ್ ಅಂತ ಕರೀತಾರೆ. ಅಲ್ಲಿ ಮಾತ್ರ ವ್ಯೂ ಚಿಂದಿಯಾಗಿದೆ. ಹೆಂಗೆ ಕಾಣ್ತಾ ಇದೆ ನೋಡಿ ವ್ಯೂ. ಹೆಂಗೈತೆ ಇದ್ಯಾ ಊರು ಇದು? ಇದನ್ನೇ ಮಾಸನಗುಡಿ. ಮುಂದೆ ರೈಟಲ್ಲಿ ಹೋಗ್ಬೇಕಾದ್ರೆ ನಾವು. ಓಕೆ ಓಕೆ ಓಕೆ. ಸೊ ಇವಾಗ ರೈಟಿಗೆ ಹೋಗ್ಬೇಕಲ್ವಾ ನಾವು? ಅದು ಈಗ ತಮಿಳ್ನಾಡು ಸೈಡಿಗೆ ಬರುತ್ತಲ್ವಾ? ಅಲ್ಲ, ಬಟ್ ಅವ್ರು ನನಗೆ ಅದೇ ಆಶ್ಚರ್ಯ ಆದವರು, ಅವರು ಹೆಂಗೆ ಪ್ರೈವೇಟಿಗೆ ಹೆಂಗೆ ಬಿಡ್ತಾವ್ರು ಸಫಾರಿ ಅಂತ ಹೇಳಿ ಇಲ್ಲಿ. ಹಾಂ ಹಾಂ ಹಾಂ, ಸುಮ್ಮನೆ ಹಂಗೆ ಇಲ್ಲೇ ಮೇಲೆ. ಓ ಮೈ ಗಾಡ್, ಹೆಂಗೆ ಕಾಣ್ತಿದೆ ನೋಡಿ ಅದು. ಸುಮ್ಮನೆ ಗುಹಾಪುರಂ ಚಿಂದಿಯಾಗಿದೆ ಮಾತ್ರ ಫುಲ್ಲು. ಅಯ್ಯೋ, ಯಾವುದೋ ಸ್ವಿಟ್ಜರ್ಲ್ಯಾಂಡಿಗೆ ಬಂದಿರೋ ಫೀಲ್ ಆಗ್ತಿದೆ. ನಿಜವಾಗ್ಲೂ ಸಾಕಡ ಕಾಣ್ತಿದೆ ಮತ್ತೆ. ಯೂಶಲಿ ಯಾರು ಬರಲ್ಲ ಅನ್ಕೋತೀನಿ. ಬಂದರೆ ಏನು ಮಾಡ್ತಾರೆ ಅಂದರೆ ಎಲ್ಲ ಆ ಕಡೆ ರೂಟಲ್ಲಿ ಹೋಗ್ಬಿಡ್ತಾರೆ. ವೇನಾಡು, ಮಾಸನಗುಡಿ, ಊಟಿ ಹಿಂಗೆ ಹೋಗ್ಬಿಡ್ತಾರೆ. ಈಗ ಯಾರು ಬರಲ್ಲ. ಬ್ಯೂಟಿಫುಲ್, ನಿಜವಾಗ್ಲೂ ಸೂಪರ್ ಆಗಿದೆ ಮಾತ್ರ. ಮಳೆಗಾಲನೇ ಅಲ್ವಾ? ಹಾಂ, ಸಣ್ಣದಾಗಿ ಬೀಳ್ತಾ ಇದೆ ನೋಡಿ ಅದು. ಬಟ್ ಇಲ್ಲಿ ನಂಗೆ ಸಣ್ಣದಾಗಿ ಕಾಣ್ತದೆ, ಬಟ್ ಅಲ್ಲಿಂದ ತುಂಬ ದೊಡ್ಡದಾಗಿ ಬೀಳ್ತಾ ಇರುತ್ತೆ. ಇಲ್ಲೇ ಆದರೂ ಸೈಟಿಂಗ್ ಆಗುತ್ತೆ ನೋಡಬೇಕು. ಮರ ಕಾಣ್ತಿದೆ, ಸೂಪರಾಗಿ ಕಾಣ್ತಿದೆ ಅಂದರೆ. ಪ್ರಾಬಬಲಿ ಈ ಭಾಗದಲ್ಲಿ ರೀಸೆಂಟಾಗಿ ಆಗಿರ್ಬೇಕು ಮಳೆ. ಇಲ್ಲೆಲ್ಲ ಅದಕ್ಕೆ ಇನ್ನೂ ಬಿದಿರು ಇನ್ನೂ ಹಸಿರಾಗಿಲ್ಲ ಜಾಸ್ತಿ. ಅವ್ರೊಂದು ವೈಟು ಇದನ್ನು ಹಾಕಿಲ್ಲ, ಏನೂ ಇಲ್ಲ. ಚೆನ್ನಾಗಿದೆ ದೇವಸ್ಥಾನ. ಕಾಡು ಮಧ್ಯೆ ಇಂಥ ದೇವಸ್ಥಾನಗಳಿಗೆ ಬರೋಕ್ಕೆ ಒಂಥರ ಚಂದಾನ. ಏನು ದೇವರು? ಕಾಡು ಮಧ್ಯೆ ಇಂಥ ದೇವಸ್ಥಾನಗಳಿಗೆ ಬರೋಕ್ಕೆ ಚಂದ ಅಲ್ಲ.
ಅಂದರೆ ಈ ದೇವಸ್ಥಾನಕ್ಕೆ ಬರೋರಿಗೆ ಮಾತ್ರ ಗೊತ್ತಿರುತ್ತೆ ಈ ದೇವಸ್ಥಾನ ಅಂತ ಹೇಳಿ. ಅದು ನಾನು ಆವಾಗಲೇ ಹೇಳ್ದಂಗೆ ಯೂಶಲಿ ಬರೋರೆಲ್ಲ ಆ ಕಡೆ ಹೋಗ್ತಾರೆ, ಊಟಿಗೆ ಹೋಗ್ತಾರೆ, ಇಲ್ಲ ಆ ಕಡೆ ಹೋಗ್ತಾರೆ, ಅವ್ರಿಗೇನು ಗೊತ್ತಾಗಲ್ಲ. ಓ ಮೈ ಗಾಡ್, ಆ ಕಡೆ ನೋಡಿ ಹಿಂದೆ ದೇವಸ್ಥಾನದ ಹಿಂದ್ಗಡೆ. ವಾವ್, ದೇವ್ರು ಆಮೇಲೆ ಒಂದು 10 ನಿಮಿಷ ಟೈಮ್ ಲೆಫ್ಟ್ ಇಟ್ಬಿಡೋಣ ಅಷ್ಟೇ. ಹೋಗಿಂತ ಮುಂಚೆ ಒಂದು ಸ್ವಲ್ಪ ಕೂತ್ಕೊಂಡು ಟೈಮ್ ಲೆಫ್ಟ್ ಇಟ್ಕೊಳ್ಳೋಣ. ದೇವ, ಯಾವ ದೇವ್ರಿದು? ಇದು ಮಾರಿಯಮ್ಮ ಮಾರಿಯಮ್ಮ. ಹಾಂ. ಓ ಮೈ ಗಾಡ್, ಹೆಂಗೆ ಕಾಣ್ತಿದೆ ನೋಡಿ ದೇವರು. ನೋಡಿದೇವರು ನೀಲಗಿರಿ ಹಿಲ್ಸ್. ಬಟ್ ಬೇಸಿಗೆಯಲ್ಲಿ ಮಾತ್ರ ದೇವರೊಡೆ ಇರೋಕ್ಕಾಗ್ತದೆಲ್ಲ ಗೊತ್ತಿಲ್ಲ. ಈಗ ಬೇಸಿಗೆಯಲ್ಲಿ ಇಲ್ಲಿ ಬರೋಕ್ಕಾಗುತ್ತೆ ಎಲ್ಲ ಗೊತ್ತಿಲ್ಲ ಅಂದೆ. ಬರ್ಬೋದು. ಹಾಂ, ಗ್ರೀನ್ ಇಷ್ಟು ಗ್ರೀನ್ ಇರಲ್ಲ. ಹಾಂ, ಈಗ ಬಿಸಿರೆಲ್ಲ ಕಾಣ್ತಾ ಇರುತ್ತೆ ಜಾಸ್ತಿ. ಬಟ್ ಇಲ್ಲೆಲ್ಲ ಫುಲ್ ಡ್ರೈ ಆಗಿರುತ್ತೆ. ಮೇಲ್ಗಡೆ ಎಲ್ಲ ಫುಲ್ ಡ್ರೈ ಆಗಿ, ಮೇಲ್ಗಡೆ ಎಲ್ಲ ನಿಮಗೆ ಗ್ರೀನ್ ಕಾಣ್ತಾ ಇತ್ತಲ್ಲ, ಅದೆಲ್ಲ ಜಂಗಲ್ ಜಂಗಲ್ ಫುಲ್ ಭಯ ಬೀಳಿಸ್ತದೆ. ಜಿಂಕೆಗಳು ನೋಡಲ್ಲಿ. ಸಿ ಪ್ರೇಮ್ ನೋಡ್ಕೊಳ್ಳೋ ಜಿಂಕೆನಾ? ಪ್ರೇಮ್ ಡರ್ರದ. ಅಲ್ಲ, ಒಳ್ಳೆ ಸ್ಕೇರಿ ಪ್ಲೇಸ್ ಇದ್ದಂಗೆ ಇದೆ ಇದು. ಸೌಂಡೇ ಗಾಳಿ ಬೀಸೋದೇ ಹಂಗೆ ಆಗ್ತದೆ ಹಿಂಸೆ. ಇಲ್ಲ, ಅಲ್ಲಿ ಆ್ಯಕ್ಚುಲಿ ಮನೆ ಇದೆ ನೋಡಲ್ಲಿ, ಮನೆಗಳಿದೆ ಅಲ್ಲೆಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದಾವೆ, ಅಲ್ಲಿ ಫೀಡ್ ಮಾಡ್ತಿರ್ತಾರೆ, ಏನಾದರೂ ತರಕಾರಿ ಅವು ಇವು ಕೊಡ್ತಿರ್ತಾರಲ್ಲ, ಅದಕ್ಕೆ ಬರ್ತಾವೆ ಅನ್ಸ್ಬೇಕು. ಓ ಮೈ ಗಾಡ್, ಚೆನ್ನಾಗಿದೆ ಜಾಗ, ಒಂಥರ ಹಿಡನ್ ಪ್ಲೇಸ್ ಅಲ್ಲ? ವಾವ್. ಹಾಂ, ನನಗೂ ಕೂತು ಹಿಂದೆ ಎಲ್ಲ ಫುಲ್ಲು ಒತ್ತಾಯಿತ್ತು ಬ್ರೋ, ಹೆವಿ ಪೇನ್ ಆಗ್ತಾಯಿತ್ತು ನನಗೆ. ಹಾಂ, ಆಫೀಸ್ ಟಾರ್ಚರ್ ಈಗ ನನಗೂ ಅಷ್ಟೇ. ಆಲ್ಮೋಸ್ಟ್ 2 ವೀಕ್ಸ್ ಆಯ್ತು ಹೋಗಿರಲಿಲ್ಲ. ಬಂದ್ಬಿಟ್ಟು ರೀಚಾರ್ಜ್ ನಿಜವಲ್ಲ ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ. ಫುಲ್ ಹಿಡನ್ ಪ್ಲೇಸ್. ಹುಷಾರು ಬ್ರೋ, ಹುಷಾರು. ಫುಲ್ಲು ಮಳೆ ಹೆವಿ ಹುಯ್ದಿದೆ, ಅದಕ್ಕೆ ಈ ಲೆವೆಲಿಗೆ ನೀರು ಚೆನ್ನಾಗಿದೆ. ದೇವರು ನೋಡು ಫುಲ್ ಪೀಸ್ ಆಗವ್ರೆ ದೇವರು. ಗೀಗಲ್ ಹಾಕ್ಕೊಂಡು ದೇವ್ರು ಫುಲ್ ಮಿಂಚಿಂಗ್ ದೇವರು. ಎಲ್ಲ ಇಲ್ಲಿಗೆ ಬಂದಿದ್ದು ಭಯ ಬಿದ್ದೋಗ್ಬಿಟ್ಟು. ಫೀಮೇಲಿಗೆ ಒಂದು 4 ಮೇಲು. ಹೌದಾ? ಆ್ಯಕ್ಚುಲಿ ಫೀಮೇಲ್ ಕೌಂಟೇ ಜಾಸ್ತಿ ಇರುತ್ತೆ ಜಿಂಕೆಯಲ್ಲಿ. ತಣ್ಣನೆ ಗಾಳಿ ಕಾಡಲ್ಲಾಲೆದು ಮರಗಿಡಗಳು ಕೂಗಿ ಜಯಸಿಂಹ ದಿಂಡುನ್ನಾರ ಬಂದ ಜಯಸಿಂಹ. ಒಳಗಡೆ ಹೋಗ್ತೇವೆ. ಸಖತ್ತಾಗಿದೆ ನೋಡಿ. ತಿಂಡಿ ಅಲ್ಲ, ಕಾಡೆ ಒಂಥರ ನೋಡೋಕೆ ಚೆನ್ನಾಗಿದೆ ಅಲ್ಲ. ಫುಲ್ಲು ಕೆಳಗಡೆ ಗ್ರೀನು, ಮೇಲ್ಗಡೆ ಗ್ರೀನು. ಪಾಪ ಈ ಕೋತಿ ನೋಡಿ ಏನೋ ಕೊಡ್ತಾರೆ ಬಸ್ಸಲ್ಲಿ ಅಂತ ಕಾಯ್ತಾನಿತ್ತು. ಅಪ್ಪ ಕಾಡಲ್ಲಿರೋನ್ ಗುರು ನೀನು, ಯಾವ್ಯಾವ ಸೀಸನಲ್ಲಿ ಎಲ್ಲೆಲ್ಲಿ ಹಣ್ಣು ಬೆಳೀತದೆ ಎಲ್ಲ ಗೊತ್ತಿರ್ಬೇಕು ನಿನಗೆ. ಆ ಕಡೆ ಬೋರ್ಡ್ ನೋಡಿ ಹೆಂಗಿದೆ, ಈ ಬೋರ್ಡ್ ನೋಡಿ ಹೆಂಗಿದೆ. ಇದು ಕರ್ನಾಟಕ. ಇವನು ಫುಲ್ ಹಾವಳಿ ಹಬ್ಬಿಸ್ಕೊಂಡು ಇಟ್ಕೊಂಡು ಇಲ್ಲ. ಹಾಂ, ಅದೇ ಒಂದು 10 ನಿಮಿಷ ಹಂಗೆ ಕುತ್ಕೊಂಡ್ರೆ, ಹಾಂ ಕುತ್ಕೊಂಡ್ರೆ ಸಾಕು ಅಷ್ಟೆ. ಚೆನ್ನಾಗಿ ಮಾಡಿದಾರಲ್ಲ. ಏನೋ ಇವತ್ತು ಹನುಮ ಜಯಂತಿನ ಏನು ಗೊತ್ತಿಲ್ಲ. ಹಾಂ,
ಆ ಕಡೆ ಆ ಕಡೆ ಬೇಸಿಗೆ ಟೈಮಲ್ಲಿ ಈಗಲೂ ಈಗಲೂ ಬರ್ತಾವ. ಆ ಕಡೆ ಎಂಡಲ್ಲಿ ಓಕೆ, ಓಕೆ. ಎಲ್ಲ ಕಾಡೋದು ಆ ಕಡೆ. ಯಾವ್ದಿದು ನುಗ್ಗು 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 ಒಂದೇ ಓಪನ್ ಮಾಡ್ಬಿಟ್ಟವ್ರ ಗೇಟ್. ಎರಡಿತ್ತು ಅವತ್ತು, ನೀರು ಜಾಸ್ತಿ ಇತ್ತು, ಹಾಂ 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 ಕಮ್ಮಿ ಆಗೈತಲ್ಲ. ಹಾಂ ಯಪ್ಪ, ಅದು ಒಂದು ಓಪನ್ ಮಾಡಿದ್ದಕ್ಕೆ ನೀರು ನೋಡಿ ಹೆಂಗೆ ಬರ್ತಾ ಇದೆ. ಅದು ಅರ್ಧ ಓಪನ್ ಮಾಡೋರೆ, ಫುಲ್ ಓಪನ್ ಮಾಡಿಲ್ಲ ಇನ್ನೂ ಅದನ್ನ. ನೋಡಿದೀವರು ಓಪನ್ ಮಾಡಿರೋದೇ ಒಂದು, ಅದು ಫುಲ್ ಓಪನ್ ಮಾಡಿಲ್ಲ, ಓಪನ್ ಮಾಡಿರೋದೇ ಅರ್ಧ. ಯಪ್ಪ ಸಕ್ಕತ್ತಾಗಿದೆ. ವಾವ್, ನುಗ್ಗು. ರಿವರ್ ಹೆಸರು ನುಗ್ಗುನೇನಾ? ಹಾಂ, ನೂಗು ರಿವರಿಂದ ಬಂದು ಬ್ಯಾಕ್ ವಾಟ್ರಲ್ಲಿ. ಅಲ್ಲಲ್ಲ, ರಿವರ್ ಹೆಸರೇನಾ? ನೂಗು. ನೂಗು. ವಾವ್, ಆ ಸನ್ಸೆಟ್ ಆಗ್ತಿರೋದಕ್ಕೂ ಅದಕ್ಕೆ ಸಕ್ಕತ್ತ ಕಾಣ್ತಾ ಇದೆ ಇನ್ನೊಂದು ಆ ಕಡೆ ಅಲ್ಲ. ಚೂರು ಆ ಕಡೆ ಇದು ಹೋಗ್ಬಿಟ್ಟು ಕಾವೇರಿಗೆ ಸೇರುತ್ತಾ ಕಬಿನಿಗೆ ಸೇರುತ್ತಾ? ಕಬಿನಿ. ಕಬಿನಿಯಿಂದ ಆಮೇಲೆ ಮತ್ತೆ ಕಾವೇರಿಗೆ ಹೋಗುತ್ತಾ? ಈಗ ಹೋಗ್ಬೇಕಾದ್ರೆ ನಾವು ಕಬಿನಿ ಸೇತುವೆ ಬರುತ್ತೆ ನಡೀರಿ. ಹೌದಾ? ಸಕ್ಕತ್ತಾಗಿದೆ ದೇವರು. ಅಲ್ಲ, ಓಪನ್ ಮಾಡಿರೋ ಅರ್ಧ ಗೇಟ್ಗೆ ಈ ಲೆವೆಲಿಗೆ ನೀರು ಬರ್ತಾ ಇದೆ. ಇದು ನುಗು ನುಗು ಡ್ಯಾಮ್. ನುಗು ನುಗು NUGU. ಸಖತ್ತಾಗಿದೆ. ಇಷ್ಟೊಂದು ನೀರು, ಹೆವಿ ಮಳೆ ಆಗಿದೆ ಅಲ್ವಾ, ಅದಕ್ಕೆ ಇಷ್ಟೊಂದು ವಾಟ್ರ್. ಒಂದು ಗೇಟೇ ನೋಡಿ ಹೆಂಗೆ ಕಾಣ್ತದೆ ಅಂದರೆ, ಒಂದು ಕ್ಲೋಸ್ ಆಗಿದೆ ಅಲ್ಲ, ಒಂದು ಕ್ಲೋಸ್ ಆಗಿರೋ ಥರ ಚೆನ್ನಾಗಿದೆ. ಸ್ಲೋ ಮೋಷನ್. ಇನ್ನು ಅಪ್ಪಿತಪ್ಪಿ 2 ಗೇಟ್ ಓಪನ್ ಮಾಡಿದ್ರೆ ಫುಲ್ ಇಲ್ಲಿಗೆ ತನಕ ಬರುತ್ತೆ ನೀರು. ಚೆನ್ನಾಗಿದೆ ಗುರು. ಯೂಶಲಿ ಬಿಡ್ಬೋದಿತ್ತು, ಮೇಲೆ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಅಲ್ಲಿ ಅಂದರೆ ಸುಮ್ಮನೆ ತರಲೆಗಳು ಮಾಡ್ತಾರೆ. ಹಾಂ ಹಾಂ ಹಾಂ. ಅವ್ರು ಪ್ರಾಬಬಲಿ ಅಲ್ಲಿ ನಿಂತಿರೋರಿಗೆ ಬಿಡ್ತಾರೋ ಅವನು. ದೇವರು. ಹಾಂ